ಹೇ ಗಾಯ್ಸ್, ಒಬ್ಬ ಸೋಲ್ಜರ್ ಒಂದು ಮಿಷನ್ಗೆ ಹೋಗಿರ್ಬೇಕಾದ್ರೆ ಗೊತ್ತಿಲ್ಲದೆ ಮೆಶ್ ಸ್ಪಾಟದಲ್ಲಿ ಅಂದ್ರೆ ಮೆಶ್ ಎಕ್ಸ್ಪ್ಲೋಷನ್ ಮೇಲೆ ಕಾಲಿಟ್ಬಿಡ್ತಾರೆ. ಕಾಲನ್ನ ತೆಗಿದ್ರೆ ಬಾಂಬ್ ಬ್ಲಾಸ್ಟ್ ಆಗಿ ಪೀಸ್ ಆಗ್ಬಿಡ್ತಾರೆ. ಕಾಲನ್ನ ತೆಗಿಲಿಲ್ಲ ಅಂದ್ರೂ ಕೂಡ ಊಟ ತಿಂಡಿ ಇಲ್ಲದೆ ಸಾಯ್ಬೇಕಾಗುತ್ತೆ. ಸೊ ಅವರ ಹತ್ರ ಇರೋ ಥಿಂಗ್ಸ್, ವೆಪನ್ಸ್, ಊಟ ತಿಂಡಿನೆಲ್ಲ ಇಟ್ಟು ಎಷ್ಟು ದಿನ ಬದುಕಿದ್ರು ಆ ಮೆಶ್ ಬಾಂಬ್ ಇಂದ ಅಂದ್ರೆ ಲ್ಯಾಂಡ್ ಮೈನ್ ಇಂದ ಎಸ್ಕೇಪ್ ಆದ್ರ ಇಲ್ವೋ ಅನ್ನೋದನ್ನ ಸೂಪರ್ ಆಗಿ ಹೇಳಿರುವ ಕತೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2016 ಅಲ್ಲಿ ರಿಲೀಸ್ ಆಗಿದ್ದ ಮೈನ್ ಅನ್ನೋ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಇಬ್ಬರು ಸೋಲ್ಜರ್ಸ್ ಒಂದು ಮಿಷನ್ ಗಾಗಿ ಯಾವುದೋ ಡೆಸರ್ಟ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಹೀರೋ ಒಬ್ಬ ಸ್ನೈಪರ್. ಸೊ ಯಾರೋ ಟೆರರಿಸ್ಟ್ ಹೆಡ್ ನ ಸಾಯಿಸೋದಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ. ಅವನ ಜೊತೆಗೆ ಅವನ ಫ್ರೆಂಡ್ ಬಂದಿದ್ದಾನೆ. ಅವರನ್ನ ಸ್ಪಾಟರ್ ಅಂತ ಕರೀತಾರೆ. ಅಂದ್ರೆ ಕಮ್ಯುನಿಕೇಟ್ ಮಾಡೋದು, ನ್ಯಾವಿಗೇಟ್ ಮಾಡೋದು ಎಲ್ಲ ಕೆಲಸವನ್ನು ಮಾಡೋರು. ಸೊ ಇಬ್ಬರು ಆ ಟೆರರಿಸ್ಟ್ ಹೆಡ್ಡಿಗಾಗಿ ಒಂದು ದೊಡ್ಡ ಬೆಟ್ಟದ ಮೇಲೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ಒಂದು ಕಾರು ಬರುತ್ತೆ. ಅದರಿಂದ ಒಬ್ಬ ಕೆಳಗಡೆ ಇಳಿದು ಮೀಟಿಂಗ್ ನಡೀತಾ ಇದೆ. ಆವಾಗ ಇವರನ್ನೇ ನಾವು ಶೂಟ್ ಮಾಡ್ಬೇಕಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ರೇಡಿಯೋದಲ್ಲಿ ನಮ್ಮ ಹುಡುಗರು ಕೇಳಿದ್ರೆ ಹೌದು ಇವರಾಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಕನ್ಫರ್ಮ್ ಇವನನ್ನೇ ಶೂಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಅದಕ್ಕೆ ನಮ್ಮ ಹೀರೋನು ಸ್ನೈಪರ್ ನ ಇಟ್ಕೊಂಡು ಶೂಟ್ ಮಾಡೋಕೆ ರೆಡಿಯಾಗಿ ಇದ್ದಾರೆ. ಸರಿ, ಓಕೆ, ನಾನು ಶೂಟ್ ಮಾಡ್ತೇನೆ ಅಂತ ನಮ್ಮ ಹೀರೋ ರೆಡಿ ಆಗ್ಬೇಕಾದ್ರೆ ಆವಾಗ ಆ ಡೆಸರ್ಟ್ ಅಲ್ಲಿ ಏನು ನಡೀತಾ ಇದೆ ಏನು ಅಂತ ನೋಡಿದ್ರೆ ಆ ಟೆರರಿಸ್ಟ್ ಹೆಡ್ ಇದ್ದಾನೆ ಅಲ್ವಾ, ಅವನ ಮಕ್ಕಳಿಗೆ ಆ ಸೆಂಟರ್ ಡೆಸರ್ಟ್ ಅಲ್ಲಿ ಮದುವೆ ನಡೀತಾ ಇದೆ. ಸೊ ನಮ್ಮ ಹೀರೋ ಶೂಟ್ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾನೆ. ಆವಾಗ ಪಕ್ಕದಲ್ಲಿರೋ ಫ್ರೆಂಡು ಶೂಟ್ ಮಾಡೋ ಮಚ್ಚಾ, ಶೂಟ್ ಮಾಡೋ ಅಂತ ಫೋರ್ಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಹೀರೋ ಅಲ್ಲಿ ಮದುವೆ ನಡೀತಾ ಇದೆ ಕಣೋ, ಇವಾಗ ಹೇಗೆ ಶೂಟ್ ಮಾಡೋದು ಅನ್ಬೇಕಾದ್ರೆ ಇವಾಗ ಸೆಂಟಿಮೆಂಟ್ಗೆಲ್ಲ ಜಾಗ ಇಲ್ಲ, ಸುಮ್ನೆ ಶೂಟ್ ಮಾಡು ಅನ್ಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಏಮ್ ಮಾಡ್ತಾನೆ. ಆದ್ರೆ ಮದುವೆ ಮಾಡ್ಕೊಳ್ಳೋ ಇಬ್ಬರು ಆ ಗುಂಪಲ್ಲಿ ಇದ್ದಾರೆ. ಹೀರೋಗೆ ಶೂಟ್ ಮಾಡೋಕೆ ಮನ್ಸೇ ಬರ್ತಾ ಇಲ್ಲ. ಸೊ ಏಮ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟು ನನಗೆ ಕ್ಲಿಯರ್ ಆದ ಶಾಟ್ ಸಿಗ್ತಾ ಇಲ್ಲ ಅಂತ ಹೀರೋ ಹೇಳ್ಬೇಕಾದ್ರೆ ಯಾಕೋ ಹೀಗೆ ಮಾಡ್ತಾ ಇದೀಯಾ, ಸುಮ್ನೆ ಶೂಟ್ ಮಾಡೋ ಅಂತ ಫ್ರೆಂಡು ಹೇಳ್ತಾನೆ ಇದ್ದಾನೆ. ಸೊ ಇಬ್ಬರ ಮಧ್ಯ ಹಾಗೆ ಮಾತುಕತೆ ನಡೀತಾ ಇದೆ. ಆವಾಗ ಇವರ ಸ್ನೈಪರ್ ಗನ್ ಅಲ್ಲಿರೋ ಲೆನ್ಸ್ ಮೇಲೆ ಸೂರ್ಯನ ಬೆಳಕು ಬಿದ್ದು ಹಾಗೆ ಶೈನಿಂಗ್ ಆಗುತ್ತೆ. ಅದ್ರಲ್ಲಿ ಟೆರರಿಸ್ಟ್ ಗ್ಯಾಂಗಿಗೆ ನಮ್ಮ ಹುಡುಗರು ಅಲ್ಲಿರೋದು ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಹುಡುಗರನ್ನ ಶೂಟ್ ಮಾಡಿ ಹಿಡಿಯೋಕೆ ಟ್ರೈ ಮಾಡ್ತಾ ಇದ್ದಾರೆ ಟೆರರಿಸ್ಟ್ಸ್. ಆದ್ರಿಂದ ನಮ್ಮ ಹುಡುಗರು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾರೆ. ಬೆಟ್ಟದಿಂದ ಜಂಪ್ ಮಾಡಿ ಎಸ್ಕೇಪ್ ಆಗ್ಬೇಕಾದ್ರೆ ಇವ್ರ ಹತ್ರ ಇರೋ GPS ಟ್ರ್ಯಾಕು ಏಟಾಗಿ ಹೊಡೆದೋಗ್ಬಿಡುತ್ತೆ. ಇಬ್ಬರು ಸರಿಯಾಗಿ ಸಿಗಾಕೊಂಡ್ರು. ಆವಾಗ ನಮ್ಮ ಹೀರೋ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿ ಅವನ ಹತ್ರ ಇರೋ ಸ್ನೈಪರ್ ಇಂದ ಬೇರೆ ಎಲ್ಲಿಗೋ ಶೂಟ್ ಮಾಡಿ ಟೆರರಿಸ್ಟ್ ನ ಡೈವರ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ನಮ್ಮ ಹುಡುಗರು. ಆಮೇಲೆ ಕಮೆಂಟ್ ಸೆಂಟರ್ಗೆ ಫೋನ್ ಮಾಡಿ ನಾವು ಬಂದ ಮಿಷನ್ ಫೇಲಿಯರ್ ಆಗೋಯ್ತು, ಸೊ ನಮ್ಮನ್ನ ಪಿಕಪ್ ಮಾಡೋಕೆ ಹೆಲಿಕಾಪ್ಟರ್ ನ ಕಳಿಸಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಕಮೆಂಟ್ ಸೆಂಟರ್ ಇಂದ ಒಂದು ಎಕ್ಸಾಕ್ಟ್ ಪಾಯಿಂಟ್ ನ ಹೇಳ್ತಾರೆ. ಅದು ನಮ್ಮ ಹುಡುಗರು ಇರೋ ಜಾಗದಿಂದ 5 ಗಂಟೆ ಟೈಮ್ ನಡ್ಕೊಂಡು ಹೋಗೋ ತರ ಇರುತ್ತೆ ಆ ಟ್ರಾವೆಲ್. ಸರಿ ಅಂತ ನಮ್ಮ ಹುಡುಗರು ಕಾಲ್ ನ ಕಟ್ ಮಾಡಿಬಿಟ್ಟು ನಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಇಬ್ಬರು ಮಾತಾಡ್ಕೊಂಡು ಜಾಲಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಹೋಗೋ ಜಾಗದಲ್ಲೆಲ್ಲ ಯಾರಾದ್ರೂ ಇದಾರ ಅಂತ ಸ್ನೈಪರ್ ಗನ್ ನಲ್ಲಿ ಚೆಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಆವಾಗ ಯಾರೋ ಇಬ್ಬರು ಮುಂದೆ ನಡ್ಕೊಂಡು ಹೋಗ್ತಾ ಇರೋ ತರ ಕಾಣುತ್ತೆ. ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಫ್ರೆಂಡು ಕೇಳ್ಬೇಕಾದ್ರೆ ಸ್ನೈಪರ್ ಗನ್ ನಲ್ಲಿ ನೋಡಿದ ನಮ್ಮ ಹೀರೋ ಗೊತ್ತಿಲ್ಲ ಏನೋ ಗುಳಿ ತೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ. ಆಮೇಲೆ ಮತ್ತೆ ನಡೆಯೋಕೆ ಶುರು ಮಾಡಿದ್ರೆ ಸಿಕ್ಕಾಪಟ್ಟೆ ಬಿಸ್ಲು, ಕುಡಿಯೋಕೆ ನೀರಿಲ್ಲ, ಜೊತೆಗಿರೋ ಫ್ರೆಂಡ್ ಬೇರೆ ವಟ ಅಂತ ಮಾತಾಡ್ತಾನೆ ಇದ್ದಾನೆ. ಏನೇನು ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಅದನ್ನೆಲ್ಲ ಸರಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಹೀರೋ ಬರ್ತಾ ಇರ್ಬೇಕಾದ್ರೆ ಆವಾಗ ಒಂದು ಜಾಗದಲ್ಲಿ ಜೋರಾಗಿ ಗಾಳಿ ಬೀಸುತ್ತೆ. ಅದ್ರಲ್ಲಿ ಅಲ್ಲಿರೋ ಬೋರ್ಡ್ ಒಂದು ಗಾಳಿಗೆ ಕಿತ್ತು ಹಾರ್ಕೊಂಡು ಹೋಗುತ್ತೆ. ಅದನ್ನ ನಮ್ಮ ಹುಡುಗರು ತಗೊಂಡು ನೋಡ್ಬಿಟ್ಟು ಇದು ಏನು ಅಂತ ಗೊತ್ತಾ, ಈ ಜಾಗದಲ್ಲಿ ಲ್ಯಾಂಡ್ ಮೈನ್ ಇದೆ ಅಂತೆ, ಅದ್ರ ಮೇಲೆ ನಾವು ಕಾಲ್ ಮಡಗಿದ್ರೆ ಅಷ್ಟೇ ಬ್ಲಾಸ್ಟ್ ಆಗಿ ನಾವು ಸಾಯ್ಬೇಕಾಗುತ್ತೆ ಅಂತ ಹೀರೋ ಹೇಳ್ಬೇಕಾದ್ರೆ ಇದನ್ನ ಫ್ರೆಂಡು ನಂಬ್ತಾನೆ ಇಲ್ಲ. ಸುಮ್ನೆ ಇರೋ, ತುಂಬಾ ಭಯ ಪಡ್ಬೇಡ ಅಂತ ಕಿಂಡಲ್ ಮಾಡಿ ಜೋರಾಗಿ ನಗಾಡ್ತಾ ಇದ್ದಾನೆ. ಅದಕ್ಕೆ ಹೀರೋ ಇಲ್ಲ ಕಣೋ, ನಾನು ಇದ್ರ ಬಗ್ಗೆ ವಿಕಿಪೀಡಿಯಾದಲ್ಲಿ ಓದಿದ್ದೀನಿ, 33 ಮಿಲಿಯನ್ ಲ್ಯಾಂಡ್ ಮೈನ್ಸ್ ನ ಈ ಡೆಸರ್ಟ್ ಅಲ್ಲಿ ಊತಾಕಿಟ್ಟಿದ್ದಾರಂತೆ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡು ಏನೋ ವಿಕಿಪೀಡಿಯಾನ ಬಾರೋ ನೋಡ್ಕೊಳ್ಳೋಣ ಅಂತ ಮುಂದೆ ಹೋಗ್ತಾನೆ ಇರ್ತಾರೆ. ಆವಾಗ ವಟ ವಟ ಅಂತ ಮಾತಾಡ್ಕೊಂಡು ಬಂದ ಫ್ರೆಂಡು ತುಂಬಾನೇ ಟಯರ್ಡ್ ಆಗ್ಬಿಟ್ಟ. ನೀರು
ನೀರು ನೀರು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಹೀರೋ ಅವನ ಹತ್ರ ಇರೋ ನೀರನ್ನ ಕೊಡ್ತಾನೆ. ಸೊ ಫ್ರೆಂಡ್ ಆ ನೀರನ್ನ ಕುಡಿದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಂದು ಸೋಲ್ಜರ್ ಗೊಂಬೆ ಬಿದ್ದಿದೆ. ಅದನ್ನ ನೋಡ್ಬಿಟ್ಟು ಫ್ರೆಂಡು, ಲೋ ಮಚ್ಚ ಇಲ್ಲಿ ನೋಡ್ದ ಗೊಂಬೆ ಅಂತ ಜಂಪ್ ಮಾಡಿ ಒಂಥರ ಚೈಲ್ಡ್ ತರ ಬಿಹೇವ್ ಮಾಡ್ತಾ ಇದ್ದಾನೆ. ಅದಕ್ಕೆ ಹೀರೋ, ಸ್ವಲ್ಪ ತಾಳ್ಮೆಯಿಂದ ನಡೆಯೋ, ನನಗೆ ಯಾಕೋ ಡೌಟ್ ಆಗಿದೆ, ನಿಧಾನಕ್ಕೆ ಕಣೋ ಅಂತ ಹೀರೋ ಹೇಳ್ತಾನೆ ಇರ್ಬೇಕಾದ್ರೆ ಫ್ರೆಂಡು ಕೇಳ್ತಾನೆ ಇಲ್ಲ, ನಡೀತಾನೆ ಇದ್ದಾನೆ. ಹೀರೋಗೆ ಫುಲ್ಲು ಡೌಟ್ ಆಗಿ ಬಿಡುತ್ತೆ. ಅಲ್ಲಿ ಏನೋ ಇರೋ ತರ ಕಾಣುತ್ತೆ ಕಣೋ, ನಿಂತ್ಕೊಳ್ಳೋ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಅಷ್ಟೇ ಫ್ರೆಂಡು ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಟು ಬ್ಲಾಸ್ಟ್ ಆಗ್ತಾನೆ. ಪೀಸ್ ಆಗ್ಬಿಟ್ಟ. ನಿಂತ್ಕೋ ಅಂತ ಹೇಳ್ಕೊಂಡು ಮುಂದೆ ಬಂದ ನಮ್ಮ ಹೀರೋನು ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಬಿಟ್ಟ. ಸೊ ಹಾಗೆ ಸ್ಟಾಪ್ ಆಗ್ತಾನೆ ನಮ್ಮ ಹೀರೋ. ಇವಾಗ ಫ್ರೆಂಡ್ ನ ನೋಡಿದ್ರೆ ಕಾಲೆರಡು ಇಲ್ಲ, ಕಿತ್ಕೊಂಡು ಹೋಗ್ಬಿಟ್ಟಿದೆ. ನೋವಲ್ಲಿ ಕಿರ್ಚ್ಕೋತಾ ಇದ್ದಾನೆ. ನಮ್ಮ ಹೀರೋನು ಬಾಂಬ್ ಮೇಲೆ ಕಾಲಿಟ್ಬಿಟ್ಟ ಅಲ್ವಾ, ಸ್ವಲ್ಪ ಹೊತ್ತು ಸುಮ್ನಿರೋ, ನಾನು ಕಾಲ್ ಮಡಗ್ಬಿಟ್ಟಿದ್ದೀನಿ, ನೀನೊಬ್ಬ ಸೋಲ್ಜರ್, ಎಲ್ಲವನ್ನು ನಿನ್ ಕೈಯಲ್ಲಿ ತಡ್ಕೊಳ್ಳೋಕೆ ಆಗುತ್ತೆ ಅಂತ ಅದು ಇದು ಅಂತ ಹೇಳಿ ಫ್ರೆಂಡ್ ಅನ್ನ ಮೋಟಿವೇಟ್ ಮಾಡ್ತಾ ಇದ್ದಾನೆ ಹೀರೋ. ಆದ್ರೆ ಫ್ರೆಂಡಿಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟು ನೋವು, ಎರಡು ಕಾಲು ಇಲ್ಲ, ಹೇಗಿರ್ಬೇಕು ಅವನಿಗೆ. ಅದಕ್ಕೆ ನಿನ್ನ ಹತ್ರ ಮೋರ್ಪಿನ್ ಇರುತ್ತೆ ಅಲ್ಲ, ಅದೇ ಪೇನ್ ಕಿಲ್ಲರ್ ಇಂಜೆಕ್ಷನ್, ಅದನ್ನ ತೆಗೆದು ಬಿಸಾಕು ಅಂತ ಕೇಳ್ಬೇಕಾದ್ರೆ ಅದೇ ತರ ಹೀರೋ ಅವನ ಬ್ಯಾಗ್ ಇಂದ ಪೇನ್ ಕಿಲ್ಲರ್ ನ ಎತ್ತಿ ಕೊಡ್ತಾನೆ. ಆಮೇಲೆ ಫ್ರೆಂಡ್ ಬ್ಯಾಗ್ ಅಲ್ಲಿ ರೇಡಿಯೋ ಇರೋದು, ಬ್ಯಾಗು ದೂರ ಬಿದ್ದಿದೆ, ಹೇಗಾದ್ರೂ ಆ ಬ್ಯಾಗ್ ನ ರೀಚ್ ಮಾಡೋಕೆ ಆಗುತ್ತಾ ಅಂತ ಟ್ರೈ ಮಾಡೋ ಅಂತ ಹೀರೋ ಹೇಳ್ಬೇಕಾದ್ರೆ ಆವಾಗ ಫ್ರೆಂಡು ಇಂಜೆಕ್ಷನ್ ಹಾಕೊಂಡು, ನಾನು ಸತ್ತೋಗ್ತಾ ಇದ್ದೀನಿ, ಅದಕ್ಕೂ ಮುಂಚೆ ನನ್ನ ಮಗನ ಹತ್ರ ನಾನು ಮಾತಾಡಬೇಕು ಅಂತೆಲ್ಲ ಒಂಥರ ಸಪ್ಪಿಗೆ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಹೀರೋ, ನಿನಗೆ ಏನೂ ಆಗಲ್ಲ, ನಾನು ನಿನ್ನ ಸಾಯೋಕೆ ಬಿಡಲ್ಲ, ಸ್ವಲ್ಪ ಹೊತ್ತು ಸುಮ್ನಿರು, ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೋ, ಹೇಗಾದ್ರೂ ಇಲ್ಲಿಂದ ನಾವು ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಹೀರೋ ಹೇಳ್ತಾನೆ ಇರ್ಬೇಕಾದ್ರೆ ಫ್ರೆಂಡಿಗೆ ನೋವು ತಡಿಯೋಕೆ ಆಗ್ತಾ ಇಲ್ಲ. ಸೊ ಸಡನ್ ಆಗಿ ಅವನ ಗನ್ನ ತಗೊಂಡು ಅವನೇ ಶೂಟ್ ಮಾಡಿ ಸತ್ತೋಗ್ತಾನೆ. ಅಂದ್ರೆ ಸೂಸೈಡ್ ಮಾಡ್ಕೋತಾನೆ ಫ್ರೆಂಡು. ಹೀರೋ ಇದನ್ನ ನೋಡಿ ಜೋರಾಗಿ ಕಿರ್ಚ್ಕೊಂಡು ಅಳ್ತಾನೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಸರಿಯಾಗಿ ಸಿಗಾಕೋಬಿಟ್ಟಿದ್ದಾನೆ. ಸ್ವಲ್ಪ ಕೂಡ ಅವನ ಕಾಲನ್ನ ಮೂವ್ ಮಾಡೋಕೆ ಆಗಲ್ಲ. ಕಾಲನ್ನ ತೆಗಿದ್ರೆ ಅಷ್ಟೇ ಬಾಂಬ್ ಬ್ಲಾಸ್ಟ್ ಆಗಿ ಫ್ರೆಂಡ್ ತರಾನೇ ಸಾಯ್ಬೇಕಾಗುತ್ತೆ. ಹಾಗೆ ಕೆಳಗಡೆ ಮೊರಲಲ್ಲಿ ಚಾಕುನ ಇಟ್ಟು ಚೆಕ್ ಮಾಡಿ ನೋಡ್ತಾನೆ ಹೀರೋ, ಬಾಂಬ್ ಇದೆಯಾ ಅಂತ ಚೆಕ್ ಮಾಡಿ ನೋಡ್ತಾನೆ. ಬಾಂಬ್ ಇದೆ ಅಲ್ಲಿ. ಇವಾಗ ದೂರದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಯಾರೋ ನಿಂತ್ಕೊಂಡು ನಮ್ಮ ಹೀರೋನ ನೋಡ್ತಾ ಇರೋ ಹಾಗೆ ಇದೆ. ಆದ್ರೆ ಆ ವ್ಯಕ್ತಿ ನಮ್ಮ ಹೀರೋ ನೋಡ್ಬೇಕಾದ್ರೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ನಮ್ಮ ಹೀರೋ ಅವನ ಹತ್ರ ಇರೋ ಥಿಂಗ್ಸ್ ನೆಲ್ಲ ಇಟ್ಟು ಇವಾಗ ಏನ್ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ನೋಡಿದ್ರೆ ಆ ರೇಡಿಯೋ ಬ್ಯಾಗು ಅಲ್ಲಿ ಸ್ವಲ್ಪ ದೂರದಲ್ಲಿ ಬಿದ್ದಿದೆ. ಸೊ ಅದನ್ನ ತಗೊಳ್ಳೋಕೆ ಟ್ರೈ ಮಾಡ್ತಾನೆ ನಮ್ಮ ಹೀರೋ. ಬಾಂಬ್ ಮೇಲೆ ಇಟ್ಟಿರೋ ಕಾಲ್ ಶೂ ಇದೆ ಅಲ್ವಾ, ಆ ಕಾಲನ್ನ ಬಿಟ್ಟು ಬೇರೆ ಕಾಲಲ್ಲಿ ಇರೋ ಶೂ ಇಂದ ಲೇಸ್ ನ ತಗೊಂಡು ಆ ಲೇಸ್ ನ ಮಾತ್ರ ಹೇಗೋ ಸೇಫ್ ಆಗಿ ಬಿಚ್ಚಿ ಅವನ ಹತ್ರ ಇರೋ ಚಿಕ್ಕ ಕೊಡ್ಲಿನ ಕಟ್ಟಿ ಬಿಸಾಕಿ ಆ ಬ್ಯಾಗ್ ನ ತಗೊಳ್ಳೋಕೆ ಎಷ್ಟು ಟ್ರೈ ಮಾಡ್ತಾನೆ ಹೀರೋ. ಸುಮಾರು ಸಲ ಟ್ರೈ ಮಾಡಾಯ್ತು, ಆದ್ರೆ ಸಿಗ್ತಾನೆ ಇಲ್ಲ. ಕೊನೆಗೆ ಬ್ಯಾಗು ಕೊಡ್ಲಿಗೆ ಸಿಗಾಕೊಳ್ಳುತ್ತೆ. ಸದ್ಯ ನಿಧಾನಕ್ಕೆ ಎಳ್ಕೋತಾನೆ. ಆಮೇಲೆ ಬ್ಯಾಗ್ ಇಂದ ರೇಡಿಯೋನ ತಗೊಂಡು ಆನ್ ಮಾಡಿ ನೋಡಿದ್ರೆ ಆನೇ ಆಗ್ತಾ ಇಲ್ಲ. ಏನು ಅಂತ ನೋಡಿದ್ರೆ ರೇಡಿಯೋದಲ್ಲಿ ಬ್ಯಾಟ್ರಿನೇ ಇಲ್ಲ. ಎಲ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಅದು ಸತ್ತೋಗಿರೋ ಫ್ರೆಂಡ್ ಪಾಕೆಟ್ ಅಲ್ಲಿ ಇದೆ ಅಂತ. ಇವಾಗ ಅದನ್ನ ಹೇಗೆ ತಗೊಳ್ಳೋದು ಅಂತ ಹೀರೋಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮತ್ತೆ ಬ್ಯಾಗ್ ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಸೋಲಾರ್ ಚಾರ್ಜರ್ ಇರುತ್ತೆ. ಸರಿ ಅಂತ ಅದನ್ನ ತಗೊಂಡು ಕನೆಕ್ಟ್ ಮಾಡಿ ರೇಡಿಯೋನ ಚಾರ್ಜ್ ಮಾಡ್ತಾ ಇರ್ತಾನೆ ಹೀರೋ. ಆಮೇಲೆ ಲೆಗ್ ನ ಸ್ವಲ್ಪ ಕೂಡ ಶೇಕ್ ಮಾಡದೆ ನಿಧಾನಕ್ಕೆ ಎದ್ದು ನಿಧಾನಕ್ಕೆ ಕೂತು ಅವನ ಹತ್ರ ಇರೋ ಎಲ್ಲ ಥಿಂಗ್ಸ್ ಅನ್ನು ಹೊರಗಡೆ ತೆಗೆದಿಟ್ಟು ಇವುಗಳನ್ನ ಇಟ್ಟು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ರೇಡಿಯೋನು ಚಾರ್ಜ್ ಆಗ್ಬಿಟ್ಟಿದೆ. ಸೊ ಕಮೆಂಟ್ ಸೆಂಟರ್ ಗೆ ಕಾಲ್ ಮಾಡಿ, ಈ ತರ ನಾವು ಸಿಗಾಕೋಬಿಟ್ಟಿದೀವಿ, ಅದ್ರಲ್ಲಿ ಒಬ್ಬ ಸತ್ತೋಗ್ಬಿಟ್ಟ, ಇವಾಗ ನಾನು ಒಬ್ನೇ ಇರೋದು, ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಕೇಳಿದ್ರೆ ಫಸ್ಟ್ ಮಿಷನ್ ಕಂಪ್ಲೀಟ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಕಮೆಂಟ್ ಸೆಂಟರ್. ಅದಕ್ಕೆ ಹೀರೋ, ಇಲ್ಲ ಫೇಲಿಯರ್ ಆಗೋಯ್ತು, ನನ್ನನ್ನ ಕಾಪಾಡಿ ಅಂತ ಕೇಳ್ಬೇಕಾದ್ರೆ, ಸರಿ ಇವಾಗ ಎಕ್ಸಾಕ್ಟ್ ಎಲ್ಲಿದ್ದೀರಾ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ನಮ್ಮ ಹತ್ರ ಇದ್ದ GPS ಬೇರೆ ಹೊಡೆದೋಯ್ತು, ಅಲ್ಲಿಂದ 3 ಗಂಟೆ ಟೈಮ್ ನಡ್ಕೊಂಡು ಬಂದಿದೀವಿ, ಇನ್ನ 2 ಗಂಟೆ ಟೈಮ್ ನಡಿದ್ರೆ ಆ ವಿಲೇಜ್ ಬಂದ್ಬಿಡುತ್ತೆ ಅನ್ಸುತ್ತೆ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಕಮೆಂಟ್ ಸೆಂಟರ್ ಇಂದ, ಇಲ್ಲ ಸಾರಿ, ಇವಾಗ ಅಲ್ಲಿಗೆ ಬಂದು ನಿಮ್ಮನ್ನ ಕಾಪಾಡೋಕೆ ಯಾರುವೇ ಇಲ್ಲಿ ಇಲ್ಲ, ಆದ್ರೆ ನಿಮ್ ತರಾನೇ ಒಂದು ಗೊರಿಲ್ಲಾ ಸ್ಕ್ವಾಡ್ ಒಂದು ಮಿಷನ್ ಗಾಗಿ ಅಲ್ಲೇ ಪಕ್ಕದಲ್ಲೇ ಸುತ್ತಾಡ್ತಾ ಇದ್ದಾರೆ. ಮಿಷನ್ ಕಂಪ್ಲೀಟ್ ಆದ ಮೇಲೆ ನಿಮ್ಮನ್ನ ಬಂದು ಕಾಪಾಡ್ತಾರೆ, ಆದ್ರೆ ಅವ್ರುಗಳು ಅಲ್ಲಿಗೆ ಬರೋಕೆ 52 ಗಂಟೆ ಟೈಮ್ ಆಗುತ್ತೆ, ಅಂದ್ರೆ 2 ದಿನಕ್ಕೂ ಮೇಲಾಗುತ್ತೆ. ಅಷ್ಟೊತ್ತು ನಿಮ್ಮ ಕೈಯಲ್ಲಿ ಅಲ್ಲಿ ತಡ್ಕೊಂಡು ಇರೋಕ್ಕಾಗುತ್ತಾ ಅಂತ ಕಮೆಂಟ್ ಸೆಂಟರ್ ಇಂದ ಕೇಳ್ಬೇಕಾದ್ರೆ, ಏನು ಆಟ ಆಡ್ತಾ ಇದ್ದೀರಾ, ನಾನು ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಬಿಟ್ಟು ಕಷ್ಟ ಪಡ್ತಾ ಇದ್ದೀನಿ, 2 ದಿನ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಬೇರೆ ದಾರಿನೇ ಇಲ್ಲ,
ಇಲ್ಲ, ನೀವು ಕಾಯಲೇಬೇಕಾಗುತ್ತೆ. ಅದು ಮಾತ್ರ ಇಲ್ಲ, ಅಲ್ಲಿ ತುಂಬಾ ಸ್ಯಾಂಡ್ ಸ್ಟ್ರೋಮ್ಸ್ ಬೇರೆ ಬರುತ್ತೆ, ಮತ್ತೆ ಆ ಲ್ಯಾಂಡ್ ಮೈನ್ಸ್ನೆಲ್ಲ ತುಂಬಾ ವರ್ಷಗಳ ಹಿಂದೆ ಊತಾಕಿಟ್ಟಿದ್ದಾರೆ. ಸೊ ಅದರಲ್ಲಿ 4% ಬಾಂಬ್ಸ್ ಕೆಲಸ ಮಾಡಲ್ಲ. ನಿಮಗೆ ಲಕ್ಕಿದ್ರೆ ನೀವು ತಪ್ಪಿಸ್ಕೋಬಹುದು. ನೀವು ಬೇಕಾಗಿದ್ರೆ ಶೂ ಅಂಡ್ ಮ್ಯಾನೋವರ್ ಟೆಕ್ನಿಕ್ ನ ಟ್ರೈ ಮಾಡಿ ನೋಡಿ. ಅಂದ್ರೆ ಇವಾಗ ಲ್ಯಾಂಡ್ ಮೈನ್ ಮೇಲೆ ಕಾಲ್ ಮಡಗಿದ್ದೀರಾ ಅಲ್ವಾ, ನಿಧಾನಕ್ಕೆ ಶೂ ಅಲ್ಲಿರೋ ಲೇಸ್ ನ ಬಿಚ್ಚಿ ಆ ಶೂ ಅನ್ನ ಎಷ್ಟು ಪ್ರೆಷರ್ ಕೊಟ್ಟು ಆ ಬಾಂಬಿಗೆ ಸೇರಿದ ಹಾಗೆ ಮೊಳೆ ಇಟ್ಟು ಹೊಡೆದ್ಬಿಟ್ಟು ಕಾಲನ್ನ ತೆಗಿಬೇಕಾದ್ರೆ 2-3 ಸೆಕೆಂಡ್ ಗ್ಯಾಪ್ ಸಿಗುತ್ತೆ. ಆವಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಲ್ಲಿಂದ ಜಂಪ್ ಮಾಡಿ ಎಸ್ಕೇಪ್ ಆಗ್ಬಿಡ್ಬಹುದು. ಅದ್ರ ಹೆಸರೇ ಶೂ ಅಂಡ್ ಮ್ಯಾನೋವರ್ ಅಂತ ಹೇಳ್ತಾ ಇದ್ದಾರೆ ಕಮೆಂಟ್ ಸೆಂಟರ್. ಇದನ್ನ ಕೇಳಿ ಹೀರೋ ಸಿಕ್ಕಾಪಟ್ಟೆ ಉರ್ಕೋತಾನೆ. ಆಮೇಲೆ ನಮ್ಮ ಟೀಮ್ ಆ ಕಡೆ ಬರ್ಬೇಕಾದ್ರೆ ಸಿಗ್ನಲ್ ಕೊಡೋಕೆ ರೆಡಿ ಆಗಿರಿ, ಮಿಸ್ ಆಯ್ತು ಅಂದ್ರೆ ನಿಮ್ಮನ್ನ ನಾವು ಕಾಪಾಡೋಕೆ ಆಗಲ್ಲ, ಏನಾದ್ರೂ ರೆಡಿ ಮಾಡಿ ಇಟ್ಕೊಂಡಿರಿ ಅನ್ಬಿಟ್ಟು ಕಟ್ ಮಾಡ್ತಾ ಇದ್ದಾರೆ ಕಮೆಂಟ್ ಸೆಂಟರ್. ನಮ್ಮ ಹೀರೋಗೆ ಫುಲ್ಲು ಟೆನ್ಷನ್ ಆಗುತ್ತೆ. ಆಮೇಲೆ ವಾಚ್ ಅಲ್ಲಿ 52 hours ನ ಸೆಟ್ ಮಾಡಿ ಇಟ್ಬಿಟ್ಟು ಹಾಗೆ ಬಿಸಿಲಲ್ಲಿ ನಿಂತು ಕಾಯ್ತಾ ಇರ್ತಾನೆ ನಮ್ಮ ಹೀರೋ. ಅವನ ಹತ್ರ ಇರೋ ಫುಡ್ ಮತ್ತೆ ನೀರನ್ನ ಕುಡಿತಾ ಇದ್ದಾನೆ. ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಿಸಿಲು ಬೇರೆ ಹೆವಿ ಇದೆ, ತಾಳೆ ಬುರುಡೆನೆ ಬಿಸಿ ಆಗ್ತಾ ಇದೆ. ಇವಾಗ ಆ ಕಡೆ ಹಾಗೆ ತಿರುಗಿ ನೋಡಿದ್ರೆ ದೂರದಲ್ಲಿ ಸ್ಯಾಂಡ್ ಸ್ಟ್ರೋಮ್ ಬೇರೆ ಬರ್ತಾ ಇದೆ. ನಮ್ಮ ಹೀರೋ ಗಾಬರಿ ಆಗ್ಬಿಡ್ತಾನೆ. ಸೊ ತಕ್ಷಣ ಅವನ ಕೈಯಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೋ ಎಲ್ಲವನ್ನು ಮಾಡ್ತಾನೆ. ಎಲ್ಲ ಥಿಂಗ್ಸ್ನು ಎತ್ತಿ ಬ್ಯಾಗಿಗೆ ಹಾಕೊಂಡು ಫೇಸ್ನೆಲ್ಲ ಕವರ್ ಮಾಡ್ಕೊಂಡು ಆ ಮರಳಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ಗನ್ನ ಬ್ಯಾಲೆನ್ಸ್ಗೆ ಕೊಟ್ಟು ನಿಂತ್ಕೋತಾ ಇದ್ದಾನೆ ಹೀರೋ. ಅಷ್ಟು ಜೋರ್ ಬಿರುಗಾಳಿ ಬೀಸ್ತಾ ಇದೆ. ಅದ್ರಲ್ಲೂ ನಮ್ಮ ಹೀರೋ ಚೆನ್ನಾಗಿ ಟೈಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಅವನ ಕಾಲು ಒಂದು ಚೂರು ಕೂಡ ಜರುಗ್ಲೇ ಇಲ್ಲ. ಹಬ್ಬ, ಹೇಗೋ ಆ ಬಿರುಗಾಳಿನೂ ಹೋಯ್ತು. ಇವಾಗ ಮುಖದಲ್ಲಿರೋ ಮಾಸ್ಕ್ ನ ರಿಮೂವ್ ಮಾಡಿಬಿಟ್ಟು ನೋಡಿದ್ರೆ ಫ್ರೆಂಡ್ ಅವನ ಡೆಡ್ ಬಾಡಿ ನಮ್ಮ ಹೀರೋ ಪಕ್ಕಕ್ಕೆ ಬಂದು ಬಿದ್ದಿದೆ. ಸೊ ಹೀರೋ ಅವನ ಪಾಕೆಟ್ ಅಲ್ಲಿ ಇರೋ ಬ್ಯಾಟ್ರಿನ ತಗೊಂಡು ದೇವ್ರೆ ಬ್ಯಾಟ್ರಿ ಸಿಕ್ಕಾಯ್ತು ಅಂತ ಅನ್ಕೊಂಡು ರೇಡಿಯೋ ಬ್ಯಾಗ್ ನ ಹುಡುಕಿದ್ರೆ ಆ ರೇಡಿಯೋ ಬ್ಯಾಗು ನಮ್ಮ ಹೀರೋ ಹತ್ರ ಇಂದ ತುಂಬಾ ದೂರ ಹೋಗಿ ಬಿದ್ದಿದೆ. ಸಿಕ್ಕಾಪಟ್ಟೆ ಉರ್ಕೊಂಡ್ ಬಿಡ್ತಾನೆ ಹೀರೋ. ತಾಳೇನೆ ಕೆಟ್ಬಿಡುತ್ತೆ. ನಗಾಡೋಕೆ ಶುರು ಮಾಡ್ಬಿಡ್ತಾನೆ ಹೀರೋ. ಏನ್ ಕರ್ಮ ಇದು ನಮ್ಮ ಲೈಫು ಅಂತ ಬೇಜಾರಾಗ್ತಾನೆ. ಹಾಗೆ 10 ಗಂಟೆ ಟೈಮ್ ನ ಕ್ರಾಸ್ ಮಾಡಿ ಬಿಡ್ತಾನೆ ಹೀರೋ. ಆದ್ರೆ ತಿನ್ನೋಕೆ ಊಟ ಇಲ್ಲ, ಕುಡಿಯೋಕೆ ನೀರಿಲ್ಲ, ಟಯರ್ಡ್ ಆಗ್ಬಿಟ್ಟ. ಅಷ್ಟೇ ಕಣು, ನಿನ್ನ ಕತೆ ಮುಗೀತು, ಮುಂದೆ ಏನು ಮಾಡೋಕೆ ಆಗಲ್ಲ ಅಂತ ಗನ್ನ ತಗೊಂಡು ತಲೆಗೆ ಇಟ್ಟು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾನೆ ಹೀರೋ. ಆದ್ರೆ ಮನ್ಸಿಲ್ಲ. ಫಟ್ ಅಂತ ತಲೆಯಿಂದ ಗನ್ನ ತೆಗೆದು ಆಕಾಶಕ್ಕೆ ಶೂಟ್ ಮಾಡಿ ಹೆಲ್ಪ್ ಹೆಲ್ಪ್ ಅಂತ ಕಿರ್ಚ್ಕೋತಾನೆ. ತುಂಬಾ ಹೊತ್ತು ನಮ್ಮ ಹೀರೋ ಹೆಲ್ಪ್ ಅಂತ ಕಿರ್ಚ್ಕೊಂಡಾದ ಮೇಲೆ ಒಬ್ಬ ಬ್ಲಾಕ್ ಆಫ್ರಿಕನ್ ಆ ಕಡೆ ಆ ಮರ್ಲಲ್ಲಿ ಜಿಗ್ಜಾಕ್ ಆಗಿ ನಡ್ಕೊಂಡು ಬರ್ತಾ ಇದ್ದಾನೆ. ಏನು ಅಂದ್ರೆ ಅವನಿಗೆ ಲ್ಯಾಂಡ್ ಮೈನ್ಸ್ ಎಲ್ಲ ಎಲ್ಲಿದೆ ಅನ್ನೋದು ಗೊತ್ತಿದೆ ಅನ್ಸುತ್ತೆ. ಅದಕ್ಕೆ ನಮ್ಮ ಹೀರೋ ಅವನಿಗೆ ಗನ್ನ ತೋರಿಸಿ ನೀನೇ ಇದನ್ನೆಲ್ಲ ಮಾಡಿದ್ದ, ಸುಮ್ನೆ ಮರ್ಯಾದೆಯಿಂದ ಬಂದು ನನ್ನನ್ನ ಕಾಪಾಡೋ ಅಂತ ಹೆದರಿಸ್ಬೇಕಾದ್ರೆ ಆಫ್ರಿಕನ್ಗೆ ಸರಿಯಾಗಿ ಭಾಷೆನೇ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಅರ್ಧಂಬರ್ಧ ಇಂಗ್ಲಿಷ್ ಮಾತಾಡ್ತಾ ಇದ್ದಾನೆ. ಅಂದ್ರೆ ಅದೇ ಎಸ್, ನೋ, ವೈ, ವಾಟ್, ಸೋ ಸ್ವೀಟ್, ಐ ಲವ್ ಯು ಅಂತ 4-5 ಇಂಗ್ಲಿಷ್ ಮಾತುಗಳನ್ನು ಕಲ್ತಿಟ್ಕೊಂಡು ಬಿಲ್ಡಪ್ ಕೊಡ್ತಾ ಇರ್ತಾರಲ್ಲ, ಅದೇ IT ಕೆಲಸಕ್ಕೆ ಸೇರ್ಕೊಂಡು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡೋಕ್ಕೆ ಬರ್ದೆ ಎಸ್ ಸರ್, ನೋ ಸರ್ ಅಂತ ಮಾತಿಗೂ ಮುಂಚೆ ಆ ಅಂತ ಮಾತಾಡ್ಕೊಂಡು ತಾಯಿ ಭಾಷೆ ಕನ್ನಡನೇ ಮರಿತಾ ಇದ್ದಾರಲ್ಲ ಆ ತರ. ಸೊ ಆ ಇಂಗ್ಲಿಷಲ್ಲೇ ನೀವು ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಹೀರೋ ಹತ್ರ ಆಫ್ರಿಕನ್ ಕೇಳಬೇಕಾದ್ರೆ ಅದಕ್ಕೆ ಹೀರೋ ಗೊತ್ತಿಲ್ಲದೆ ಈ ಕಡೆ ಬಂದೆ, ಗೊತ್ತಿಲ್ಲದೆ ಈ ತರ ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಬಿಟ್ಟೆ ಅನ್ಬೇಕಾದ್ರೆ ಅದಕ್ಕೇನು ನೆಕ್ಸ್ಟ್ ಸ್ಟೆಪ್ ಎತ್ತಿಡಿ ಅಂತ ಹೇಳ್ತಾ ಇದ್ದಾನೆ ಆಫ್ರಿಕನ್. ಅವನಿಗೆ ಲ್ಯಾಂಡ್ ಮೈನ್ ಅಂದ್ರೆ ಗೊತ್ತಿಲ್ಲ ಅನ್ಸುತ್ತೆ. ಹೀರೋ ಟೆನ್ಷನ್ ಆಗ್ಬಿಟ್ಟು ನೀನು ಪಕ್ಕದಲ್ಲಿರೋ ವಿಲೇಜ್ ಇಂದ ತಾನೇ ಬಂದಿದ್ಯಾ, ನನಗೆ ನೀರ್ ಬೇಕು ಮತ್ತೆ ನನ್ನ ರೇಡಿಯೋ ಬೇಕು, ಅದನ್ನ ಸ್ವಲ್ಪ ತಕ್ಕೊಡು ಅಂತ ಕೇಳ್ಬೇಕಾದ್ರೆ ನಿನಗೆ ಫ್ಯಾಮಿಲಿ ಎಲ್ಲ ಇಲ್ವಾ, ಹುಚ್ಚಿನ ತರ ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ ಅಂತ ಆಫ್ರಿಕನ್ ಕೇಳ್ತಾನೆ. ಲೋ ಬ್ಲ್ಯಾಕ್ ಮುದ್ದೆ, ನಿನಗೆ ಅರ್ಥ ಆಗ್ತಾ ಇಲ್ವೇನೋ, ನಾನು ಲ್ಯಾಂಡ್ ಮೈನ್ ಮೇಲೆ ಕಾಲ್ ಮಡಗಿದ್ದೀನಿ ಕಣೋ, ನನ್ನ ಫ್ರೆಂಡ್ ಆಲ್ರೆಡಿ ಸತ್ತೋಗ್ಬಿಟ್ಟ, ಇವಾಗ ಸ್ವಲ್ಪ ಕಾಲನ್ನ ಮೂವ್ ಮಾಡಿದ್ರು ಕೂಡ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೀರೋ ಟೆನ್ಷನ್ ಆಗ್ಬೇಕಾದ್ರೆ ಅದಕ್ಕೆ ಆಫ್ರಿಕನ್ ಹತ್ರ ಬಂದು ವಾಟರ್ ಕ್ಯಾನ್ ತಗೋತಾನೆ. ಆವಾಗ ಹೀರೋ ಆ ರೇಡಿಯೋನ ತಕ್ಕೊಡೋ ಅಂತ ಕೇಳ್ಬೇಕಾದ್ರೆ ಈ ಟೈಮಲ್ಲಿ ನಿನಗೆ ಹಾಡ್ ಕೇಳ್ಬೇಕಂತ ಇದೆಯಾ ಅಂತ ಕಿಂಡಲ್ ಮಾಡಿಬಿಟ್ಟು ಹೋಗ್ತಾನೆ ಆಫ್ರಿಕನ್. ಹೋದವನು ಮತ್ತೆ
ಊಟಕ್ಕೆ ಬರ್ಲೇ ಇಲ್ಲ, ತುಂಬಾ ಹೊತ್ತು ಆಗ್ಬಿಡ್ತು. ನಮ್ಮ ಹೀರೋಗೆ ಬೇರೆ ತುಂಬಾನೇ ಬಾಯಾರಿಕೆ ಆಗ್ಬಿಟ್ಟಿದೆ. ಸರಿ, ಬೇರೆ ದಾರಿ ಇಲ್ಲ ಅಂತ ಅವನ ಯೂರಿನನ್ನೇ ಕುಡಿಯೋಣ ಅಂತ ಡಿಸೈಡ್ ಮಾಡ್ಕೊಂಡು ಕುಡಿಯೋಣ ಅಂತ ಹೋಗ್ಬೇಕಾದ್ರೆ ಆವಾಗ ಒಂದು ಚಿಕ್ಕ ಹುಡುಗಿ ಓಡಿ ಬರ್ತಾ ಇದ್ದಾಳೆ. ಅವಳು ಅದೇ ತರ ಜಿಗ್ಜಾಗ್ ಆಗಿ ಓಡಿ ಬಂದು ನೀರ್ ಕೊಡ್ತಾ ಇದ್ದಾಳೆ. ನಮ್ಮ ಹೀರೋ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಾನೆ ಅಲ್ವಾ. ಬಾ ತಾಯಿ, ನಿಮ್ಮ ತಂದೆ ಕಳ್ಸಿನೇ ನೀನು ಬಂದ, ಕೊಡು ಅಂತ ನೀರ್ನ ತಗೊಂಡು ಕುಡಿಬೇಕಾದ್ರೆ ಆ ಹುಡುಗಿ ಕೈಯಲ್ಲಿ ಒಂದು ಚಿಕ್ಕ ಮಿಲಿಟರಿ ಗೊಂಬೆ ಇದೆ. ಅದೇ ತರ ಒಂದು ಗೊಂಬೆನ ಹೀರೋ ಕೊಡ್ಬೇಕಾದ್ರೆ ಅದನ್ನ ತಗೊಂಡು 2 ಗೊಂಬೆಗಳನ್ನು ಕೆಳಗಡೆ ಇಟ್ಬಿಡ್ತಾಳೆ ಹುಡುಗಿ. ಆವಾಗ ಹೀರೋ ದಯವಿಟ್ಟು ಆ ರೇಡಿಯೋ ಬ್ಯಾಗ್ ನ ತಕ್ಕೊಡು. ಆ ಹುಡುಗಿಗೆ ಏನು ಅರ್ಥ ಆಗ್ತಾ ಇಲ್ಲ, ಬ್ಯಾ ಅಂತ ನೋಡ್ತಾ ಇದ್ದಾಳೆ. ಹೀರೋ ಕಿರ್ಚ್ಕೋತಾ ಇದ್ದಾನೆ. ಅದಕ್ಕೆ ಹುಡುಗಿ ಹೆದರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಹಾಗೆ ಕತ್ತಲೆ ಆಗುತ್ತೆ, ನೈಟ್ ಆಗ್ಬಿಡ್ತು. ನೈಟ್ ಟೈಮಲ್ಲಿ ಡೆಸರ್ಟ್ ಅಲ್ಲಿ ತುಂಬಾ ಚಳಿ ಆಗುತ್ತೆ. ಅದಕ್ಕೆ ಹೀರೋ ಅವನ ಕೈಯಲ್ಲಿ ಆದಷ್ಟು ಪಕ್ಕದಲ್ಲಿ ಚಿಕ್ಕದಾಗಿ ಬೆಂಕಿ ಕಚ್ಚಿಟ್ಬಿಟ್ಟು ಬಿಸಿ ಮಾಡ್ಕೋತಾನೆ. ಆಮೇಲೆ ಅವನ ಫೋನ್ ನ ತಗೊಂಡು ಅವನ ಗರ್ಲ್ ಫ್ರೆಂಡ್ ಫೋಟೋಸ್ ನ ನೋಡ್ತಾ ಇದ್ದಾನೆ ಹೀರೋ. ಹುಡುಗಿ ಚೆನ್ನಾಗೇ ಇದ್ದಾಳೆ, ಆದ್ರೆ ಇಬ್ಬರ ಮಧ್ಯೆ ಏನೋ ಪ್ರಾಬ್ಲಮ್ ಅನ್ಸುತ್ತೆ. ಇವಾಗ ನಮ್ಮ ಹೀರೋಗೆ ನಿದ್ದೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗೆ ಕಣ್ಮುಚ್ಚಿ ಬಿಡ್ತಾ ಇದ್ದಾನೆ. ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಬಿಟ್ರೆ ಸ್ವಲ್ಪ ಕೂಡ ಜರುಗಬಾರ್ದು. ಆದ್ರೆ ನಮ್ಮ ಹೀರೋ, ನಮ್ಮ ಬಾಸು ನಿದ್ದೆನೆ ಮಾಡ್ಬಿಟ್ಟ. ಸದ್ಯ ಎಚ್ಚರ ಆಗ್ಬಿಟ್ಟು ಮ್ಯಾನೇಜ್ ಮಾಡಿ ಹೇಗೋ ಮತ್ತೆ ನಿಂತ್ಕೋತಾನೆ. ಆವಾಗ ಸಡನ್ ಆಗಿ ಏನು ಸದ್ದಾಗುತ್ತೆ. ಬೆಂಕಿ ಬೇರೆ ಇಲ್ಲ, ಕೆಟ್ಟೋಗ್ಬಿಟ್ಟಿದೆ. ಮುಂದೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಅಂತ ನೋಡಿದ್ರೆ ವುಲ್ಫ್ಸು ನಮ್ಮ ಹೀರೋನ ಅಟ್ಯಾಕ್ ಮಾಡೋಕೆ ಬಂದಿದೆ. ಫ್ರೆಂಡ್ ಬಾಡಿನ ಕಚ್ಚಿ ಹಾಗೆ ಎಳ್ಕೊಂಡು ಹೋಗ್ತಾ ಇವೆ. ಇವಾಗ ನಮ್ಮ ಹೀರೋವನ್ನು ಅಟ್ಯಾಕ್ ಮಾಡ್ತಾ ಇವೆ. ಆವಾಗ ನಮ್ಮ ಹೀರೋ ಅವನ ಹತ್ರ ಇರೋ ಗನ್ನಲ್ಲಿ 2 ವುಲ್ಫ್ ನ ಶೂಟ್ ಮಾಡಿ ಕೊಳ್ತಾನೆ. ಸೊ ಎಲ್ಲ ವುಲ್ಫ್ ಓಡಿ ಹೋಗುತ್ತೆ. ಹಾಗೆ ಓಡಿ ಹೋಗ್ಬೇಕಾದ್ರೆ ಅಲ್ಲಿರೋ ಮೈನ್ಸ್ ಮೇಲೆ ಕಾಲಿಟ್ಟು ಕೆಲವೊಂದು ವುಲ್ಫ್ಸ್ ಬ್ಲಾಸ್ಟ್ ಆಗಿ ಸಾಯ್ತವೆ. ಇವಾಗ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಹೀರೋ ನಡುಗ್ತಾ ಇದ್ದಾನೆ. ಆವಾಗ ಹಾಗೆ ಸೂರ್ಯ ಹುಡ್ತಾ ಇದೆ. ಹಪ್ಪ, ಒಂದು ರಾತ್ರಿನ ಹೇಗೋ ಕ್ರಾಸ್ ಮಾಡಿಬಿಟ್ವಿ ಅಂತ ನಮ್ಮ ಹೀರೋ ಅನ್ಕೋಬೇಕಾದ್ರೆ ಆವಾಗ ಅಲ್ಲೇ ಆ ಆಫ್ರಿಕನ್ ನಿಂತ್ಕೊಂಡು ನಮ್ಮ ಹೀರೋನ ನೋಡಿ ನಗಾಡ್ತಾ ಇದ್ದಾನೆ. ಅದಕ್ಕೆ ಹೀರೋ, ಯಾಕೋ ನನ್ನ ನೋಡಿ ನಗಾಡ್ತಾ ಇದೆಯಾ, ಏನು ಕಿಂಡಲ್ ಮಾಡ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆಫ್ರಿಕನ್, ನೀನು ಯಾಕೆ ಅದ್ರ ಮೇಲೆ ಕಾಲಿಟ್ಟು ನಿಂತಿದ್ಯಾ? ಈ ಕಡೆ ಬಂದೆ, ಗೊತ್ತಿಲ್ಲದೆ ಕಾಲಿಟ್ಬಿಟ್ಟೆ. ಏನಕ್ಕೆ ಈ ಕಡೆ ಬಂದೆ? ಮಿಷಿನ್ ಇತ್ತು, ಸೊ ಬಂದೆ. ಏನ್ ಮಿಷಿನ್ ಅದು ಅನ್ನೋ ತರ ಈ ಆಫ್ರಿಕನ್ ಕ್ವಶನ್ ಮೇಲ್ ಕ್ವಶನ್ ಮಾಡ್ತಾನೆ ಇದ್ದಾನೆ. ನಮ್ಮ ಹೀರೋಗೆ ಉರಿತಾ ಇದೆ. ಆವಾಗ ಆಫ್ರಿಕನ್, ಏನಕ್ಕಾಗಿ ನೀನು ಇದನ್ನೆಲ್ಲ ಮಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಹೀರೋ ಟೆನ್ಷನ್ ಆಗಿ, ನನಗೆ ಅಂತ ಯಾರು ಇಲ್ಲ, ನನಗೆ ಬದುಕೋಕೆ ಇಷ್ಟ ಇಲ್ಲ, ಅದಕ್ಕಾಗಿ ಈ ಕೆಲ್ಸಕ್ಕೆ ಬಂದೆ ಅಂತ ಕಿರ್ಚ್ಕೋತಾನೆ. ಆಮೇಲೆ, ನಿನಗೆ ಇಲ್ಲಿ ಮೈನ್ಸ್ ಎಲ್ಲ ಎಲ್ಲೆಲ್ಲಿ ಇದೆ ಅಂತ ಗೊತ್ತಲ್ವಾ, ಅದಕ್ಕೆ ತಾನೇ ನೀನು ಜಿಗ್ಜಾಕ್ ಆಗಿ ನಡೀತಾ ಇದೆಯಾ ಅಂತ ಹೀರೋ ಕೇಳ್ಬೇಕಾದ್ರೆ, ನಿಜ ನನಗೆ ಗೊತ್ತಿಲ್ಲ, ಆದ್ರೆ ಸ್ಟ್ರೈಟ್ ಆಗಿ ನಾನು ನಡ್ಕೊಂಡು ಹೋದ್ರೆ ಯಾವತ್ತಿದ್ರೂ ಒಂದಿನ ಖಂಡಿತ ಕಾಲಿಟ್ಬಿಡ್ತೀನಿ, ಅದಕ್ಕೆ ಆದಷ್ಟು ಜಿಗ್ಜಾಕ್ ಆಗಿ ನಡೀತಾ ಇದ್ದೀನಿ. ನೀನ್ ಕೂಡ ನೆಕ್ಸ್ಟ್ ಸ್ಟೆಪ್ ನ ಎತ್ತಿಟ್ಟು ನೋಡು, ಏನೂ ಆಗಲ್ಲ ಅಂತ ಆಫ್ರಿಕನ್ ಹೇಳ್ಬೇಕಾದ್ರೆ ಹೀರೋ ಇನ್ನ ಟೆನ್ಷನ್ ಆಗ್ತಾನೆ. ಸರಿ ಕಣಪ್ಪ ದೇವ್ರೆ, ನನಗೆ ಆ ರೇಡಿಯೋನ ಮಾತ್ರ ತಕ್ಕೊಡು ಸಾಕು ಅಂತ ಕೇಳ್ಕೋಬೇಕಾದ್ರೆ ಅವನು ಅದೇ ತರ ತಕ್ಕೊಡ್ತಾನೆ. ಆದ್ರೆ ಕೊಡ್ಬೇಕಾದ್ರೆ ಕೊಡೋ ತರ ಬಂದ್ಬಿಟ್ಟು, ನೀನು ನಿನ್ನ ಲೈಫಲ್ಲಿ ತುಂಬಾ ಫೈಟ್ ಮಾಡಬೇಡ, ಅದು ಒಂದು ಫ್ಲೋವಲ್ಲಿ ಹೋಗ್ಲಿ, ಏನ್ ನಡೆಯುತ್ತೋ ನಡೀಲಿ. ನೀನು ಫೈಟ್ ಮಾಡಿ ಏನನ್ನು ಚೇಂಜ್ ಮಾಡೋಕೆ ಆಗಲ್ಲ. ಚೇಂಜ್ ಮಾಡಬೇಕು ಅನ್ಕೊಂಡ್ರೆ ಏನುವೇ ಚೇಂಜ್ ಆಗಲ್ಲ ಅಂತ ಅಡ್ವೈಸ್ ಮಾಡಿ ರೇಡಿಯೋನ ನಮ್ಮ ಹೀರೋ ಕೈಗೆ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾನೆ ಆಫ್ರಿಕನ್. ನಮ್ಮ ಹೀರೋನು ರೇಡಿಯೋನ ಕನೆಕ್ಟ್ ಮಾಡೋಕೆ ಎಷ್ಟೋ ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಾನೆ ಇಲ್ಲ. ತುಂಬಾ ಟಯರ್ಡ್ ಆಗ್ಬಿಟ್ಟ. ಇವಾಗ ಮೈನ್ ಮೇಲೆ ಮಡಗಿರೋ ಕಾಲ್ ಶೂನ ಬಿಚ್ಚಿ ನೋಡಿದ್ರೆ ಬ್ಲಡ್ ಕ್ಲಾಟ್ ಆಗಿ ಒಂಥರ ಆಗ್ಬಿಟ್ಟಿದೆ. ಒಂದೇ ಜಾಗದಲ್ಲಿ ಯಾವುದೇ ಮೂವ್ಮೆಂಟ್ ಇಲ್ಲದೆ ಇದ್ರೆ ಇನ್ನೇನಾಗುತ್ತೆ, ಇನ್ನ ಒಂದು ದಿನನ ಕಳಿಬೇಕು. ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದಾನೆ ಹೀರೋ. ಸೊ ಅವನ ಹತ್ರ ಇರೋ ವೇಟ್ಸ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ನಿಂತ್ಕೊಂಡ್ರೆ ಬಿಸಿಲಿಗೆ ತಲೆನೇ ಹೀಟ್ ಆಗಿ ಇಲ್ಯೂಷನ್ಸ್ ಬರೋಕೆ ಸ್ಟಾರ್ಟ್ ಆಗಿ ಬಿಡುತ್ತೆ. ಏನೇನು ಸೌಂಡ್ಸ್ ಎಲ್ಲ ಕೇಳಿಸ್ಕೊತಾ ಇದೆ. ಅದು ಸಾಕಾಗಲ್ಲ ಅಂತ ಸತ್ತೋದ್ನಲ್ಲ ಫ್ರೆಂಡು, ಅವನು ಜೀವಂತವಾಗಿ ಬಂದು ಮಾತಾಡೋ ತರ ಇದೆ. ಹಾಗೆ ಕತ್ತಲೆ ಆಗುತ್ತೆ. 2ನೇ ದಿನ ರಾತ್ರಿ ಆಯ್ತು. ಇವಾಗ ಮತ್ತೆ ಆ ವುಲ್ಫ್ಸ್ ಬಂದು ನಮ್ಮ ಹೀರೋನ ಅಟ್ಯಾಕ್ ಮಾಡ್ತಾ ಇವೆ. ಆವಾಗ ಇಲ್ಯೂಷನ್ ಅಲ್ಲಿ ಬರೋ ಫ್ರೆಂಡು ಆ ಶೂ ಅಂಡ್ ಮ್ಯಾನ್ ಓವರ್ ಟೆಕ್ನಿಕ್ ನ ಟ್ರೈ ಮಾಡೋಕೆ ಹೇಳ್ತಾನೆ. ಅದೇ ತರ ನಮ್ಮ ಹೀರೋನು ಟ್ರೈ ಮಾಡ್ತಾನೆ. ವುಲ್ಫ್ಸ್ ಬೇರೆ ಕಚ್ತಾ ಇದೆ. ಆದ್ರೂ ನಮ್ಮ ಹೀರೋ ಹೇಗೋ ಕಷ್ಟಪಟ್ಟು ಶೂನ ರಿಮೂವ್ ಮಾಡಿ ಜಂಪ್ ಮಾಡ್ತಾನೆ. ಆದ್ರೆ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಷ್ಟೇ, ನಮ್ಮ ಹೀರೋಗೆ ಫ್ರೆಂಡ್ ತರಾನೇ 2 ಕಾಲು ಹೋಯ್ತು. ಏನು ಅಂತ ನೋಡಿದ್ರೆ ಇದು ನಮ್ಮ ಹೀರೋ ಕಂಡಿರೋ ಕನ್ಸು. ನಿದ್ದೆ ಮಾಡ್ಬಿಟ್ಟಿದ್ದಾನೆ, ಆದ್ರೂ ಕಾಲನ್ನ ತೆಗಿಲೇ ಇಲ್ಲ, ಮೈನ್ ಮೇಲೇನೆ ಕರೆಕ್ಟ್ ಆಗಿ ಇಟ್ಟಿದ್ದಾನೆ.
ಸದ್ಯ ವುಲ್ಫ್ ಕಾಲನ್ನ ಕಚ್ಚಿರೋಕೇನೆ ಹೀರೋಗೆ ಎಚ್ಚರ ಆಗಿರೋದು. ಹೀರೋ ಲೈಫಲ್ಲಿ ಏನೋ ತುಂಬಾ ಇನ್ಸಿಡೆಂಟ್ಸ್ ನಡೆದಿದೆ ಅನ್ಸುತ್ತೆ, ಅದಕ್ಕೇನೆ ಆರ್ಮಿಗೆ ಜಾಯ್ನ್ ಆಗಿರೋದು ಹೀರೋ. ಈ ಅನಿಮಲ್ಸ್ ಎಲ್ಲ ಅಟ್ಯಾಕ್ ಮಾಡೋದು ಯಾರೋ ತುಂಬಾ ಜನ ಸೇರಿ ನಮ್ಮ ಹೀರೋನ ಹೊಡಿತಾ ಇರೋ ಹಾಗೆ ಅವನಿಗೆ ಫೀಲ್ ಆಗ್ತಾ ಇದೆ. ಬೆಳಿಗ್ಗೆ ಆಗುತ್ತೆ, ನಮ್ಮ ಹೀರೋ ಕೈಯಲ್ಲಿ ಚಾಕು ಫುಲ್ಲು ಬ್ಲಡ್. ಏನು ಅಂತ ನೋಡಿದ್ರೆ ಹೀರೋನ ಕಚ್ಚಿದ 2-3 ವುಲ್ಫ್ಸ್ನ ಕೊಂದ್ಬಿಟ್ಟಿದ್ದಾನೆ. ಆದ್ರೆ ಮೈಯೆಲ್ಲ ಅನಿಮಲ್ಸ್ ಕಚ್ಚಿರೋ ಗಾಯ, ಬ್ಲಡ್ ಬೇರೆ ಬರ್ತಾ ಇದೆ. ಇವಾಗ ಮತ್ತೆ ಕಮಾಂಡರ್ ಹತ್ರ ಇಂದ ಕಾಲ್ ಬರುತ್ತೆ, ನಿನ್ನನ್ನು ಕಾಪಾಡೋಕೆ ಟೀಮ್ ಬರ್ತಾ ಇದೆ, ಆದರೆ ಅವರು ನೀನಿರೋ ಜಾಗಕ್ಕೆ ಬರೋಕೆ ಇನ್ನ 14 ಗಂಟೆ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹೀರೋಗೆ ಆಗ್ತಾನೇ ಇಲ್ಲ. ಆಲ್ರೆಡಿ ಇವರು ಹೇಳಿದ ಟೈಮ್ಗಿಂತ ಇವಾಗ ಇನ್ನ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಸಿಚುವೇಶನ್ ಅಲ್ಲಿ ನಾವು ಇದನ್ನ ಮಾಡಲೇಬೇಕು. ನಿಮ್ಮ ಜೊತೆ ಮಾತಾಡೋಕೆ ಒಬ್ಬರು ಬಂದಿದ್ದಾರೆ ಅನ್ಬೇಕಾದ್ರೆ ನಮ್ಮ ಹೀರೋ ಅವನ ಗರ್ಲ್ ಫ್ರೆಂಡ್ ಮಾತಾಡ್ತಾ ಇದ್ದಾಳೆ. ನಮ್ಮ ಹೀರೋ ಗುಳೋ ಅಂತ ಅಳ್ತಾನೆ. ನಾನು ನನ್ನ ಲೈಫಲ್ಲಿ ತುಂಬ ಮಿಸ್ಟೇಕ್ಸ್ನ ಮಾಡಿಬಿಟ್ಟಿದ್ದೀನಿ, ತಪ್ಪಾದ ಡಿಸಿಷನ್ಸ್ನ ತಗೊಂಡಿದ್ದೀನಿ, ನಿನ್ನನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ಸಾರಿ ಕಣೆ ಅಂತ ಮಾತಾಡ್ತಾ ಇದ್ದಾನೆ ಹೀರೋ. ಒಬ್ಬ ಆರ್ಮಿ ಆಫೀಸರ್ ಸಾಯ್ಬೇಕಾದ್ರೆ ಕೊನೆ ಸ್ಟೇಜಲ್ಲಿ ಅವರ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನೋದನ್ನ ಸೂಪರ್ ಆಗಿ ತೋರಿಸಿರ್ತಾರೆ. ಮತ್ತೆ ಈ ಹೀರೋ ಕೂಡ ಚೆನ್ನಾಗಿ ಆಕ್ಟ್ ಮಾಡಿರ್ತಾನೆ. ಸರಿ, ನಾನು ಇವಾಗ ಸಾಯ್ತಾ ಇದ್ದೀನಿ ಅಂತ ಹೀರೋ ಮಾತಾಡ್ತಾನೆ ಇರಬೇಕಾದ್ರೆ ಮುಂದೆ ಅವನ ಗರ್ಲ್ ಫ್ರೆಂಡ್ ಕೂತಿರೋ ಹಾಗೆ ಇಲ್ಯೂಷನ್ಸ್ ಬರುತ್ತೆ. ಹಾಗೆ ಅನ್ಕಾನ್ಶಿಯಸ್ ಆಗ್ತಾ ಇದ್ದಾನೆ ಹೀರೋ. ನಮ್ಮ ಹೀರೋ ಕೈಯಲ್ಲಿ ಏನು ಮಾಡೋಕೇನೆ ಆಗ್ತಾ ಇಲ್ಲ, ಫುಲ್ಲು ಟಯರ್ಡ್ ಆಗ್ಬಿಟ್ಟ, ಫುಲ್ಲು ಅನ್ಕಾನ್ಶಿಯಸ್ ಆಗಿ ಹಾಗೆ ಕೆಳಗಡೆ ಬೀಳೋಕೆ ಹೋಗ್ತಾ ಇದ್ದಾನೆ. ನಿಧಾನಕ್ಕೆ ಕಾಲನ್ನ ತೆಗಿತಾ ಇರಬೇಕಾದ್ರೆ ಇವಾಗ ಸಡನ್ ಆಗಿ ಆ ಆಫ್ರಿಕನ್ ಬಂದು ನಮ್ಮ ಹೀರೋನ ಕಾಪಾಡಿ ಹೀರೋಗೆ ಆಗಿರೋ ಗಾಯಗಳಿಗೆ ಔಷಧಿ ಹಾಕೊಟ್ಟು ಕಾಪಾಡ್ತಾನೆ. ಆವಾಗ ಹೀರೋ, ನಿನ್ನ ಮಗಳು ಬಂದು ನನಗೆ ಕುಡಿಯೋಕೆ ನೀರು ಕೊಟ್ಲು ಅನ್ಬೇಕಾದ್ರೆ, ನನ್ನ ಮಗಳ, ನಾನು ನನ್ನ ಮಗಳು ಸೇರಿನೇ ಈ ಡೆಸರ್ಟಲ್ಲಿರೋ ಲ್ಯಾಂಡ್ ಮೈನ್ಸ್ನೆಲ್ಲ ಕದ್ದು ತಗೊಂಡು ಹೋಗಿ ಮಾರ್ತಾ ಇದ್ವಿ. ಆ ಥರ ಒಂದು ದಿನ ತಗೋತಾ ಇರಬೇಕಾದ್ರೆ ಒಂದು ಮೈನ್ ಬ್ಲಾಸ್ಟ್ ಆಗಿ ನನ್ನ ಮಗಳು ತೀರೋಗ್ಬಿಟ್ಲು, ಮತ್ತೆ ನನಗೂ ಒಂದು ಕಾಳು ಹೋಯ್ತು ಅಂತ ಅವನ ಮರದ ಕಾಳನ್ನು ತೋರಿಸ್ತಾನೆ ಆಫ್ರಿಕನ್ನ. ಹೌದು, ಆ ಬ್ಲಾಸ್ಟ್ ಆದ ಮೇಲೆ ನನ್ನ ಲೈಫ್ ಮುಗೀತು ಅನ್ಕೊಂಡೆ, ಆದರೆ ಆಮೇಲೇನೆ ನನಗೆ ಇನ್ನ 3 ಮಕ್ಕಳು ಹುಟ್ಟಿದರು. ಈ ಥರನೇ ಲೈಫ್ ನಮ್ಮನ್ನು ತುಂಬ ಕ್ರಿಟಿಕಲ್ ಸ್ಟೇಜ್ಗೆ ತಳ್ಳುತ್ತೆ. ಅಷ್ಟೇ, ನಿನ್ನ ಕತೆ ಮುಗೀತು, ನಿನಗೆ ಲೈಫೇ ಇಲ್ಲ ಅನ್ನೋ ಥರ ಮಾಡಿಬಿಡುತ್ತೆ. ಆದರೆ ಅದನ್ನೆಲ್ಲ ದಾಟಿ ನಾವು ಹೋರಾಡಿ ಗೆಲ್ಬೇಕು ಅಂತ ಆಫ್ರಿಕನ್ ಮಾತಾಡ್ತಾನೆ ಇರಬೇಕಾದ್ರೆ ನಮ್ಮ ಹೀರೋ ಈ ಆಫ್ರಿಕನ್ ಮಗಳ ಕೈಗೆ ಒಂದು ಗೊಂಬೆನ ಕೊಟ್ಟ ಅಲ್ವಾ, ಅದು ಇವಾಗ ಈ ಆಫ್ರಿಕನ್ ಕೈಯಲ್ಲಿದೆ. ಅಂದ್ರೆ ಆಕ್ಚುಲಿ ಈ ಆಫ್ರಿಕನೇ ರಿಟರ್ನ್ ಬಂದು ನಮ್ಮ ಹೀರೋಗೆ ನೀರು ಕೊಟ್ಟಿರೋದು. ಆದ್ರೆ ಹೀರೋ ಇಲ್ಯೂಷನ್ ಅಲ್ಲಿ ಅವನ ಮಗಳಾಗಿ ಕಾಣಿರುತ್ತೆ. ಇವಾಗ ಕೊನೆಯದಾಗಿ ಆಫ್ರಿಕನ್, ನೀನು ನಿನ್ನ ಲೈಫಲ್ಲಿ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ಹೆದರ್ಕೊಂಡು ತುಂಬ ವಿಷಯಗಳನ್ನು ಕಳ್ಕೊಂಡ್ಬಿಟ್ಟಿದ್ಯಾ. ಇನ್ಮುಂದೇನೂ ಹಾಗೆ ಇರಬೇಡ, ಏನೇ ಆದರೂ ಸರಿ, ಲೈಫ್ ಹ್ಯಾಸ್ ಟು ಮೂವ್ ಆನ್ ಅನ್ನೋ ಥರ ಅಡ್ವೈಸ್ ಮಾಡಿಬಿಟ್ಟು ಹೋಗ್ತಾನೆ. ಜೊತೆಗೆ ಅವನ ಮಗಳು ಇರೋ ಥರ ಹೀರೋಗೆ ಇಲ್ಯೂಷನ್ಸ್ ಬರುತ್ತೆ. ಆವಾಗ ಅದೇ ಥರ ಇಲ್ಯೂಷನ್ ಅಲ್ಲಿರೋ ಫ್ರೆಂಡು, ಲೋ ಮಗ, ಅಲ್ಲಿ ನೋಡು, ದೂರದಲ್ಲಿ ನಿನ್ನ ಕಾಪಾಡೋಕೆ ನಮ್ಮ ಟೀಮ್ ಬರ್ತಾ ಇದ್ದಾರೆ ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಲೋ ಸುಮ್ನಿರು, ನೀನು ಬರೀ ನನ್ನ ಇಲ್ಯೂಷನ್ಸ್ ಅಂತ ಗೊತ್ತು, ನೀನು ಹೇಳೋದೆಲ್ಲ ಸುಳ್ಳು. ಲೋ ಇಲ್ಲ ಕಣೋ, ನಿಜವಾಗ್ಲೂ ಅಲ್ಲಿ ನೋಡು ಅನ್ಬೇಕಾದ್ರೆ ನಮ್ಮ ಹೀರೋನು ನೋಡ್ತಾನೆ. ನೋಡಿದ್ರೆ ನಿಜವಾಗ್ಲೂ ದೂರದಲ್ಲಿ ಟೀಮ್ ಬರ್ತಾ ಇದೆ. ಅವರು ವೈರ್ಲೆಸ್ ಅಲ್ಲಿ ನಮ್ಮ ಹೀರೋ ಹತ್ರ, ನೀನು ಇರೋ ಜಾಗ ನಮಗೆ ಗೊತ್ತಾಗ್ತಾ ಇಲ್ಲ, ಬೇಗ ಸಿಗ್ನಲ್ ಕೊಡು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹೀರೋನು ಕಿರ್ಚ್ಕೋತಾ ಇದ್ದಾನೆ, ಆದ್ರೆ ಯೂಸ್ ಇಲ್ಲ. ಆವಾಗ ಇಲ್ಯೂಷನ್ ಅಲ್ಲಿ ಇರೋ ಫ್ರೆಂಡು, ಲೋ ಮಚ, ಅಲ್ಲಿ ನೋಡು, ಕೆಳಗಡೆ ಫ್ಲಾರ್ ಗನ್ ಬಿದ್ದಿದೆ, ನೋಡು, ಅದನ್ನ ತಗೊಂಡು ಸಿಗ್ನಲ್ ಕೊಡು ಅಂತ ಹೇಳ್ಬೇಕಾದ್ರೆ ಹೀರೋ, ಇವೆಲ್ಲ ಇಲ್ಯೂಷನ್ಸ್, ಫಸ್ಟ್ ಇದನ್ನ ಬಿಟ್ಟು ನಾವು ಹೊರಗಡೆ ಬರಬೇಕು ಅಂತ ಡಿಸೈಡ್ ಮಾಡಿ ಇಲ್ಯೂಷನ್ಸ್ ನೆಲ್ಲ ಬಿಟ್ಟು ಆ ಫ್ಲಾರ್ ಗನ್ನ ತಗೊಳ್ಳೋಣ ಅಂತ ಟ್ರೈ ಮಾಡ್ತಾ ಇರ್ತಾನೆ. ಹಾಗೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋ ಬಾಡಿಗೆ ಒಂದು ಬುಲೆಟ್ ಬೀಳುತ್ತೆ. ಏನು ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೇಸ್ ಮಾಡ್ಕೊಂಡು ಬಂದ್ರಲ್ಲ ಟೆರರಿಸ್ಟ್, ನಮ್ಮ ಹೀರೋನ ಕಂಡಿಡಿದು ಬಿಟ್ಟಿದ್ದಾರೆ. ಒಂದು ಕಡೆ ನಮ್ಮ ಹೀರೋನ ಕಾಪಾಡೋಕೆ ಬಂದ ಟೀಮು ಹೀರೋ ಎಲ್ಲಿದ್ದಾನೆ ಅಂತ ಗೊತ್ತಾಗದೆ ಮುಂದೆ ಹೋಗ್ತಾನೆ ಇದ್ದಾರೆ. ಈ ಕಡೆ ಈ ಟೆರರಿಸ್ಟ್ ಬೇರೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ಹೀರೋನು ಸುಸ್ತಲ್ಲಿ ಗನ್ನ ತಗೊಂಡು ಎಲ್ಲೆಲ್ಲಿಗೋ ಶೂಟ್ ಮಾಡ್ತಾ ಇದ್ದಾನೆ. ಆವಾಗ್ಲೇನೆ ನಮ್ಮ ಹೀರೋಗೆ ಅವನು ಮಾಡಿದ ತಪ್ಪು, ಬ್ಯಾಡ್ ಡಿಸಿಷನ್ಸು ಎಲ್ಲವೂ ಫ್ಲಾಶ್ ಆಗುತ್ತೆ. ಅಮ್ಮನ್ಗೆ ಮಾಡ್ಕೊಟ್ಟಿದ್ದ ಪ್ರಾಮಿಸು, ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್, ತಂದೆ ಸತ್ತೋಗಿದ್ದು. ಆವಾಗ ಹೀರೋ, ನಾನು ಸಾಯ್ಬಾರ್ದು, ಖಂಡಿತ ಬದುಕಲೇಬೇಕು ಅಂತ ಡಿಸೈಡ್ ಮಾಡಿ ಫಟ್ ಅಂತ ಅವನ ಸ್ನೈಪರ್ ಗನ್ನ ತಗೊಂಡು ಇವನನ್ನ ಶೂಟ್ ಮಾಡ್ತಾ ಇರೋ ಟೆರರಿಸ್ಟ್ನ ಶೂಟ್ ಮಾಡಿ ಕೊಳ್ತಾನೆ ನಮ್ಮ ಹೀರೋ. ಸೂಪರ್ ಆಗಿರುತ್ತೆ ಈ ಸೀನ್. ಆಮೇಲೆ ಆ ಫ್ಲಾರ್ ಗನ್ನ ತಗೊಂಡು ಸಿಗ್ನಲ್ ಕೊಡೋಣ ಅನ್ಕೊಂಡ್ರೆ ಅದು ತುಂಬಾ ದೂರದಲ್ಲಿ ಬಿದ್ದಿದೆ. ನಮ್ಮ ಹೀರೋಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಕೈಗೇನೆ ಆ ಫ್ಲಾರ್ ಗನ್ ಸಿಗ್ತಾ ಇಲ್ಲ. ಟೀಮ್ ಬೇರೆ ದೂರ ಹೋಗ್ತಾನೆ ಇದ್ದಾರೆ. ಇವಾಗ ಈ ಚಾನ್ಸ್ ನ ಬಿಟ್ರೆ ಖಂಡಿತ ನಾವು ಸತ್ತೋಗ್ಬಿಡ್ತೀವಿ ಅಂತ ಯೋಚನೆ ಮಾಡಿದ ನಮ್ಮ ಹೀರೋ ಇವಾಗ
ಮೈನ್ಸ್ ಅಲ್ಲಿ 4% ಬಾಂಬ್ಸ್ ಕೆಲಸ ಮಾಡಲ್ಲ ಅಂತ ಕಮಾಂಡರ್ ಹೇಳಿದ್ರಲ್ವಾ, ಅದು ನೆನ್ಪಾಗುತ್ತೆ. ಸರಿ, ಟ್ರೈ ಮಾಡಿ ನೋಡೋಣ, ಹೋದ್ರೆ ಕಾಳ್ತಾನೆ ಹೋಗುತ್ತೆ, ಜೀವ ಉಳಿದ್ರೆ ಸಾಕು ಅಂತ ಹಾಗೆ ನಿಧಾನಕ್ಕೆ ಸ್ಲೋ ಮೋಷನ್ ಅಲ್ಲಿ ಕಾಲ್ನ ಎತ್ತಿ ಫಟ್ ಅಂತ ಹೊರಗಡೆ ಮೂವ್ ಆಗ್ತಾನೆ ನಮ್ಮ ಹೀರೋ. ಬೂಮ್ ಅಂತ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ನಾವು ನೋಡಿದ್ರೆ ಆ ಬಾಂಬ್ ಬ್ಲಾಸ್ಟೇ ಆಗ್ಲಿಲ್ಲ. ಟೆನ್ಷನ್ ಆಗ್ಬಿಟ್ರಲ್ವಾ ನೀವು, ಏನಿದು ಬಾಂಬ್ ಬ್ಲಾಸ್ಟ್ ಆಗಿಲ್ಲ ಅಂತ? ಇದಕ್ಕಿಂತ ಇನ್ನ ಇದೆ, ಮುಂದೆ ನೋಡಿ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಹೀರೋ ಯಾಕೆ ಇದು ಬ್ಲಾಸ್ಟೇ ಆಗ್ಲಿಲ್ಲ ಅಂತ ಕೂತು ಅದನ್ನ ಮುಟ್ಟಿ ನೋಡ್ತಾನೆ. ಸುತ್ತ ಇರೋ ಮರಳನ್ನೆಲ್ಲ ಕ್ಲೀನ್ ಮಾಡಿ ನೋಡಿದ್ರೆ ಅದು ಬರೀ ಟಿನ್ನು, ಅದೇ ಹಳೆ ಕಾಲದ ಹಾರ್ಲಿಕ್ಸ್ ಡಬ್ಬಿ ಇರುತ್ತಲ್ಲ ಗೊತ್ತಾ, ಆ ತರದ ಒಂದು ಟಿನ್ನು. ಇಷ್ಟೊತ್ತು ಈ ಗೂಬೆ ಲ್ಯಾಂಡ್ ಮೈನ್ ಅನ್ಕೊಂಡು ಒಂದು ಖಾಲಿ ಡಬ್ಬಿ ಮೇಲೆ ನಿಂತಿದೆ. ಹೀರೋಗೇನೆ ನಗು ಬಂದ್ಬಿಡುತ್ತೆ. ಛೈ, ಏನ್ ಕರ್ಮ ನಮ್ಮ ಲೈಫು ಅಂತ. ಆಮೇಲೆ ಹಾಗೆ ನಿಧಾನಕ್ಕೆ ಹೋಗಿ ಆ ಫ್ಲಾರ್ ಗನ್ನ ತಗೊಂಡು ಸಿಗ್ನಲ್ ಕೊಡ್ತಾನೆ. ಅದನ್ನ ನೋಡಿ ಆರ್ಮಿನು ನಮ್ಮ ಹುಡುಗನ್ನ ಕಾಪಾಡೋಕೆ ಬರ್ತಾರೆ. ಬಿಟ್ಟಿದ್ರೆ ಇನ್ನ 2-3 ಗಂಟೆ ಟೈಮಲ್ಲಿ ಸತ್ತೋಗ್ಬಿಡ್ತಾ ಇದ್ದ ನಮ್ಮ ಹೀರೋ. ಅಷ್ಟೇ, ಹೀರೋನ ಕಾಪಾಡಿ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಕ್ಲೈಮ್ಯಾಕ್ಸ್ನ ನೋಡಿ ಟೆನ್ಷನ್ ಆಗಿಬಿಟ್ರಲ್ವಾ? ಮೂವಿನ ನೋಡಿ ಎಂಡಿಂಗ್ವರೆಗೂ 2 ಗಂಟೆ ಟೈಮ್ ನೋಡಿ ಅದು ಬರೀ ಟಿನ್ನು ಅಂತ ಗೊತ್ತಾದಾಗ ನನಗೆ ಹೇಗಿದ್ದಿರಬೇಕು. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.